ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾವಿವತ್ತು ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಹಾಗೆಯೇ ಹಾರರ್ ಪ್ಲೇಸ್ ಆಗಿರ್ಬೋದು ಅಥವಾ ಥರ್ಮೋಸ್ಯಾಂಡ್ ಮ್ಯೂಸಿಯಂ ಆಗಿರ್ಬೋದು, ಈ 3 ಪ್ಲೇಸ್ಗೆ ನಾವು ಬಂದಿದ್ದೀವಿ ಇವತ್ತು. ಸೊ ನೀವು ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೊಳ್ಬೋದು. ಸ್ಯಾಂಡ್ ಮ್ಯೂಸಿಯಮ್ಗಾದರೂ ಹೋಗ್ಬೋದು, ಅಥವಾ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗಾದರೂ ಹೋಗ್ಬೋದು, ಅಥವಾ ಹಾರರ್ ಪ್ಲೇಸ್ಗಾದರೂ ಹೋಗ್ಬೋದು. ಸೊ ನಾವಿವತ್ತು ಚಾಯ್ಸ್ ಮಾಡ್ಕೊಂಡಿರೋದು ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಮು. ಸೊ ಹೇಗಿದೆ ಬನ್ನಿ ನೋಡೋಣ. ಸೊ ಫಸ್ಟ್ ಬಂದು ಮಹಾರಾಣಾ ಪ್ರತಾಪ್. ನೋಡಿ, ಇದೆಲ್ಲನೂ ಕೂಡ ವ್ಯಾಕ್ಸಿಂದನೇ ಮಾಡಿರುವಂಥದ್ದು. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೆಕೆಂಡ್ ಬಂದು ಛತ್ರಪತಿ ಶಿವಾಜಿ ಮಹಾರಾಜರವರು. ಸೊ ಥರ್ಡ್ ಪರ್ಸನ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಮೈಸೂರು ಮಹಾರಾಜರು ಯಾರು ಅಂತ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು. ಸ್ಕ್ರೀನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ. ಆ್ಯಂಡ್ ಒಳಗಡೆ ಬಂದರೆ ಫಸ್ಟ್ ಇಲ್ಲಿ ಗುರು ನಾನಕ್ ಇದೆ, ಆ್ಯಂಡ್ ರಾಘವೇಂದ್ರ ಸ್ವಾಮಿ, ಹಾಗೆಯೇ ಚಿಕ್ಕದಾಗಿ ಒಂದು ಡೋರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪುಟ್ಟದಾಗಿ ಮಡಿಕೆಗಳೆಲ್ಲ ಇಟ್ಟಿದ್ದಾರೆ, ಗುರುಗಳೆಲ್ಲ ಇದ್ದಾರೆ ನೋಡಿ, ಬಾಬಾ ರಾಮದೇವ್. ಫುಲ್ ಆಫ್ ಮೌಂಟೇನ್ಸ್ ಇದೆ, ದಳಾಯಿ ಲಾಮಾರವರು ಇವರು. ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ನೋಡಿ. ಆ ಸ್ಪೆಕ್ಸ್ ಇರ್ಬೋದು, ಪ್ರತಿಯೊಂದು ಅಷ್ಟೇ. ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತ ಬರ್ತಿದೆ. ಆ್ಯಂಡ್ ಮಂಕಿ ಇದೆ ನೋಡಿ, ಮರ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಬಂದು ಬಸವಣ್ಣರವರು. ಆ್ಯಂಡ್ ಆಲ್ಬರ್ಟ್ ಐನ್ಸ್ಟೀನ್ ಎಲ್ರಿಗೂ ಗೊತ್ತಿರುತ್ತೆ. ಆಲ್ಬರ್ಟ್ ಐನ್ಸ್ಟೀನ್ KRSನ ಡ್ಯಾಮ್ ಕಟ್ಟಿಸಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯರವರು. ಹರಿಯುವಂತಹ ಹೊಳೆ ನೋಡಿ ಹೇಗೆ ಮಾಡಿದ್ದಾರೆ ಅಂತ, ಎಷ್ಟು ಅದ್ಭುತವಾಗಿ ಮಾಡಿದಾರಲ್ವಾ. ಸೇಮ್ ಡ್ಯಾಮ್ ಅದು ನೀರು ಹರ್ಕೊಬರೋ ರೀತಿನೇ ಇದೆ. ಸೊ ನೆಕ್ಸ್ಟ್ ಗಾಂಧಿ ತಾತ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರು. ಒಳಗಡೆ ಹೋಗ್ತಾ ಇದ್ದೀವಿ. ಸೇಮ್ ಮನೆ ರೀತಿನೇ ಮಾಡಿದ್ದಾರೆ ನೋಡಿ. ಹೊಸ್ಲಾಗಿರ್ಬೋದು, APJ ಅಬ್ದುಲ್ ಕಲಾಂರವರು ಭಾಷಣ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಲ್ಪನಾ ಚಾವ್ಲಾ ಕೂಡ ಇದ್ದಾರೆ ನೋಡಿ. ಆ್ಯಂಡ್ ಅಲ್ಲಿಂದ ಅಪ್ಸ್ಟೇರ್ ಮೇಲೆ ಹತ್ಬಿಟ್ಟು ಬಂದ್ವಿ. ಸೊ ಭಗತ್ ಸಿಂಗ್ರವರು. ಆ್ಯಂಡ್ ಇಲ್ಲಿ ಡೈರೆಕ್ಟಾಗಿ ಚಾಮುಂಡಿ ಹಿಲ್ ಕಾಣುತ್ತೆ ನೋಡಿ, ಚಾಮುಂಡಿ ಬೆಟ್ಟ ಗ್ಲಾಸ್ ಮಿರರ್ನಲ್ಲಿ. ಆ್ಯಂಡ್ ಇಲ್ಲಿ ಮೊನಾಲಿಸರವರು ಕೂತಿದ್ದಾರೆ. ನೆಕ್ಸ್ಟ್ ಹಾಗೆ ಹೋಗ್ತಾ ಇದ್ರೆ ಸೂಪರ್ಮ್ಯಾನ್, ಸ್ಪೈಡರ್ ಮ್ಯಾನ್ ಕೂಡ ಇದ್ದಾರೆ. ಆ್ಯಂಡ್ ಈ ಕಡೆ ಸೈಡು ಆ್ಯಕ್ಟರ್ಸ್ಗಳೆಲ್ಲ ಇದ್ದಾರೆ ನೋಡಿ, ರಾಜ್ಕುಮಾರ್, ಹಾಗೆ ವಿಷ್ಣುವರ್ಧನ್, ಶಂಕರ್ ನಾಗ್ರವರು. ಡಾಕ್ಟರ್ BR ಅಂಬೇಡ್ಕರ್. ತುಂಬ ಗ್ಯಾಪ್ ಇದೆ, ಒಬ್ಬೊಬ್ರಿಗೂ ಒಂದೊಂದು ಸ್ಪೇಸ್ ಇದೆ ನೋಡಿ. ಚಾರ್ಲ್ಸ್ ಚಾಂಪಿನ್ ಕೂಡ ಇದ್ದಾರೆ. ಆ್ಯಂಡ್ ಸೂಪರ್ ಸ್ಟಾರ್ ರಜನಿಕಾಂತ್ ರವರು, ಹಾಗೆಯೇ ರಿತಿಕ್ ರೋಷನ್, ಪ್ರಭಾಸ್ ರವರು, ಹಾಗೆಯೇ ಹಾಗೆಯೇ ಜಾನ್ ಕೂಡ ಇದ್ದಾರೆ ನೋಡಿ, ದಲೀಪ್ ಸಿಂಗ್. ಜಾನ್ WWFನಲ್ಲಿ ಫೇಮಸ್ ಇವರು. ಹಾಗೆಯೇ ಧೋನಿ ಕೂಡ ಇದ್ದಾರೆ ನೋಡಿ. ಸೊ ಹಾಗೆ ಬಂದರೆ ಎಲ್ರಿಗೂ ಗೊತ್ತಿರುವಂತಹ PM ಮೋದಿ ಇದ್ದಾರೆ ನೋಡಿ. ಸಾಕಷ್ಟು ಜನ ಇಲ್ಲಿ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾರೆ ಇವ್ರ ಜೊತೆಯಲ್ಲಿ. ಮದರ್ ತೆರೇಸಾರವರು, ಹಾಗೆಯೇ ನಮ್ಮ ಕನ್ನಡ ಆ್ಯಕ್ಟರ್ ಯಾರು ಅಂತ ನೀವೇ ನೋಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು.
ನೋಡಿ ಎಷ್ಟು ರಾಜರು ಹಾಗೆ ಕೂತಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಆ್ಯಂಡ್ ಸೊ ಇಲ್ಲಿ ಇವರ ಐಸ್ ಇದೆಯಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿತ್ತು. ಆ್ಯಂಡ್ ಮೆಟ್ಲು ಇಳಿದು ಹೋಗ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲಿ ಹಾರರ್ ಹೌಸ್ ಇದೆ. ಇದು ನಮ್ಮ ಎಂಟ್ರೆನ್ಸ್ ವ್ಯಾಕ್ಸ್ ಮ್ಯೂಸಿಯಂ. ಆ್ಯಂಡ್ ಈ ಸೈಡ್ ಬಂದರೆ ಥರ್ಮೋಸ್ಯಾಂಡ್ ಮ್ಯೂಸಿಯಂ ಅಂತ ಇದೆ, ಬಟ್ ಅಲ್ಲಿಗೆ ನಾವು ಹೋಗಲಿಲ್ಲ. ಆ್ಯಂಡ್ ರಿಫ್ರೆಶಿಂಗ್ ಕೂಲ್ ಬಾರ್ ಇದೆ, ಮತ್ತು ಒಂದಷ್ಟು ಗೇಮ್ಸ್ ಇದ್ದಾವೆ ಇಲ್ಲಿ. ಡ್ರಿಂಕ್ಸ್ ಆಗಿರ್ಬೋದು, ಕುಡಿಯೋದಕ್ಕೆ ಡ್ರಿಂಕ್ಸ್ ಆಗಿರ್ಬೋದು, ಕಾಫಿ ಟೀ ಎಲ್ಲ ಸಿಗುತ್ತೆ. ಮಕ್ಕಳಿಗೆ ಆಟ ಆಡುವಂತಹ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಹೀಗೆ ಒಂದಷ್ಟು ಆಟಗಳೆಲ್ಲ ಇದ್ದಾವೆ ಇಲ್ಲಿ. ಆ್ಯಂಡ್ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಹಾರ್ಸ್ ಎಲ್ಲ ಇದೆ ನೋಡಿ. ಹಾಗೆಯೇ ಕ್ರಿಕೆಟ್ ಆಡೋದಕ್ಕೆ ಒಂದಷ್ಟು ಗೇಮ್ಸ್ ಇದ್ದಾವೆ ಇಲ್ಲೂ ಕೂಡ. ಈ ಪ್ಲೇಸ್ಗೆ ನೀವು ಕೂಡ ಬನ್ನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.